ಕೋರ್ಟಲ್ಲೂ ನ್ಯಾಯ ಸಿಗುತ್ತಾ ಬರುತ್ತಾ ಗೊತ್ತಿಲ್ಲ, ಆದರೆ ಅಲ್ಲಿಗೆ ಹೋದರೆ ನ್ಯಾಯ ಸಿಗುತ್ತೆ ಎಂಬುದನ್ನು ಅರಿತುಕೊಂಡಿರ್ತಕ್ಕಂಥ ಜನಗಳು ನಾವು. ಇವತ್ತಿನ ಎಲ್ಲಿದೆ ನ್ಯಾಯ? ಆ ಸ್ವಾಮಿಯ ಎದುರುಗಡೆನೇ ಅತ್ಯಾಚಾರ ಅನಾಚಾರ ಆಗ್ತಿದೆಯಲ್ಲ, ಇದಕ್ಕೆಲ್ಲ ನ್ಯಾಯ ಬೇಡವಾ ಸ್ನೇಹಿತರೆ? ನ್ಯಾಯ ಬೇಡವಾ? ಇದನ್ನು ಪ್ರಶ್ನೆ ಮಾಡಬೇಕಂತ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದರಲ್ಲಿ ಯಾವುದೇ ಒಂದು ಸರ್ಕಾರ, ಮೇಘಲ ಸರ್ಕಾರ BJP, ಕೆಳಗಿನ ಸರ್ಕಾರ ಕಾಂಗ್ರೆಸ್, ಇವೆರಡು ಇಷ್ಟಿದ್ರೆ ಸಾಕು, ಅಲ್ಲಿ ತನಿಖೆ ಆಗುತ್ತೆ. ಧರ್ಮಸ್ಥಳದ ಕಾಮಂದರು ಡಿ ಗ್ಯಾಂಗಿನ ನಟೋರಿಯಸ್ ಕ್ರಿಮಿನಲ್ ಧರ್ಮಸ್ಥಳದ ಆ ನಕಲಿ ದೇವಮಾನವನಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಸೌಜನ್ಯಳಿಗೆ ನ್ಯಾಯ ಸಿಗುವುದು ಗ್ಯಾರಂಟಿ. ಸೌಜನ್ಯ ವಿಚಾರದಲ್ಲಿ ನಮ್ಮ ಸರ್ಕಾರ ಸುಮ್ಮನೆ ಇದ್ದರೆ ಗ್ಯಾರಂಟಿ ಧರ್ಮಸ್ಥಳದ ಕಾಮಂದನಿಗೆ ಜೈಲೂಟ ಅಥವಾ ಗಲ್ಲು ಶಿಕ್ಷೆ. ತಮಿಳುನಾಡಿನಲ್ಲಿ ಆದಂತಹ ಘಟನೆ ನಮ್ಮ ರಾಜ್ಯದಲ್ಲಿ ಸಂಭವಿಸಲಿದೆ. ಇಲ್ಲಿ ಚಿಕ್ಕ ಕೆಂಪಮ್ಮ ಮತ್ತು ಚಿನ್ನಯ್ಯ ಮೇನ್ ಸಾಕ್ಷಿಗಳಾಗ್ತಾರೆ. ಅವರಿಗೆ ಭದ್ರತೆ ಕೊಟ್ಟರೆ ತಮಿಳುನಾಡಿನಲ್ಲಿ ರೇವತಿ ಹೇಗೆ ಕೆಲಸ ಮಾಡಿದ್ಲೋ ಇಲ್ಲಿ ಸಮೇತ ಧರ್ಮಸ್ಥಳದ ಕಾಮಂದರ ವಿರುದ್ಧವಾಗಿ ಸಾಕ್ಷಿ ಕೊಡಲಿಕ್ಕೆ ಅಥವಾ ಸತ್ಯವನ್ನು ಹೇಳಲಿಕ್ಕೆ ರೆಡಿಯಾಗಿದ್ದಾರೆ. ಇವರಿಗೆ ರಕ್ಷಣೆ ಕೊಟ್ಟರೆ ಮಾತ್ರ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯಳಿಗೆ ನ್ಯಾಯ, ಧರ್ಮಸ್ಥಳದ ಕಾಮಂದನಿಗೆ ಗಲ್ಲು ಶಿಕ್ಷೆ ಫಿಕ್ಸ್. ಧರ್ಮಸ್ಥಳದ ಕಾಮಂದನೆ ಎಚ್ಚರ, ಮುಂದಿನ ದಿನಗಳಲ್ಲಿ ನಿನಗೆ ಗುನ್ನ ಇಡುವುದು ಗ್ಯಾರಂಟಿ. ನಮ್ಮ ಸರ್ಕಾರದ ಅಧಿಕಾರಿಗಳಿಂದಲೇ ಇದು ಸಾಧ್ಯವಾಗ್ತಿದೆ. ಇದು ಸತ್ಯ. ಅವ್ರು ಕರೆಕ್ಟಾಗಿದ್ದರೆ ಮಾತ್ರ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಸೌಜನ್ಯ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪ್ರಕರಣ ಮರು ತನಿಖೆಯ ಆದೇಶಕ್ಕೆ ಒತ್ತಾಯಿಸುವಂತೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೊಂದವರು ಯಾರು ಟೀಮ್ ಕಡೆಯಿಂದನೂ ಮನವಿ ಪತ್ರ ಹೋಗಿದೆ. ಸೌಜನ್ಯಳ ತಾಯಿ ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನಕ್ಕ ಅವರು ಸಮೇತ ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದರಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ಏನೇ ನಡೆಯಲಿ ಏನೇ ಬಿಟ್ಟಿರಲಿ ಎಲ್ಲವನ್ನು ಮುಚ್ಚಾಕುವಂಥ ಪ್ರಯತ್ನ ಎರಡು ಸರ್ಕಾರಗಳು ಮಾಡ್ತಾ ಬಂದಿವೆ. ಹೆಚ್ಚು ಕಡಿಮೆ JCB ಸರ್ಕಾರಗಳು ಮುಚ್ಚಾಕುವ ಪ್ರಯತ್ನ ನಡೆಸ್ತಾ ಬಂದಿದ್ದಾರೆ. ಆದರೆ ಈಗಲಾದರೂ ತಾಳ್ಮೆಯಿಂದ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀವು ಸುಮ್ಮನಿದ್ದರೆ ಸರಿ, ಇಲ್ಲಾಂದರೆ ಉಗ್ರ ಹೋರಾಟ ಆಗುವುದಂತೂ ಸತ್ಯ. ಆಗಿನ ಸರ್ಕಾರ BJP ಸೌಜನ್ಯಳಿಗೆ ನ್ಯಾಯ ಕೊಡಿಸಿದರೆ ಈಗೇಕೆ ಹೋರಾಟ ಮಾಡ್ತಾ ಇದ್ದರು? ಧರ್ಮಸ್ಥಳದ ಬಗ್ಗೆ ಯಾಕೆ ಪದೇ ಬಂದು ಹೋರಾಟ ಮಾಡ್ತಾಯಿದ್ರು? ಮಾಡ್ತಾನೇ ಇರಲಿಲ್ಲ. ಒಬ್ಬ ಸೌಜನ್ಯಗಳನ್ನು ಮುಟ್ಟಿ ತಪ್ಪು ಮಾಡಿದ ಕಾಮಂದನಿಗೆ ಡೊಣ್ಣೆ ಏಟು ಬೇಡವಾ? ಒಬ್ರಿಗೊಂದು ನ್ಯಾಯನಾ? ಅದೇ BJP ತಪ್ಪು ಮಾಡಿದ ಹಾಗೆ ಇವತ್ತಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಸೈಲೆಂಟಾಗಿದ್ದರೆ ಭಾಳ ಒಳ್ಳೆಯದು ಎಂಬ ಅಭಿಪ್ರಾಯ. ಸುಮ್ಮನೆ ಸೈಲೆಂಟಾಗಿ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಸಪೋರ್ಟ್ ಮಾಡಿದ್ರೆ ಸಾಕು. CBI ತನಿಖಾಧಿಕಾರಿಗಳು ಅಥವಾ ಬೇರೆ ತನಿಖಾಧಿಕಾರಿಗಳು, ಗೊತ್ತಿಲ್ಲ ಯಾರು ತನಿಖೆ ಮಾಡ್ತಾರೆ ಗೊತ್ತಿಲ್ಲ, ಅಂಥ ತನಿಖಾ ಅಧಿಕಾರಿಗಳಿಗೆ ಸಾಥ್ ಕೊಟ್ಟರೆ ಸಾಕು, ಸೌಜನ್ಯ ಅತ್ಯಾಚಾರಿಗಳನ್ನು ಹಿಡಿಯುವಲ್ಲಿ ಸಫಲರಾಗ್ತಾರೆ. ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ಸಾಕ್ಷಿಗಳೆಲ್ಲ ನಾಶ ಆಗಿದ್ದಾವೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಸಾಕ್ಷಿ ನಾಶ ಆಗಿಬಿಟ್ಟಿದ್ದಾವೆ, ಇದನ್ನೇನು ತನಿಖೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಸರ್ಕಾರ, ಅಂದರೆ ಪರಮೇಶ್ವರ್ ಸಾಹೇಬರು, ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಹೇಳಿದರು ಹಿಂದೆ. ಆದರೆ ಇವಾಗ ತನಿಖೆ ಮಾಡಲಿಕ್ಕೆ ಬೇಕಾದಂಥ ಎವಿಡೆನ್ಸ್ ಇದ್ದಾವೆ, ಸಾಕ್ಷಿಗಳಿದ್ದಾವೆ, ಎಲ್ಲ ನಾವು ಕೊಡ್ತೀವಿ, ನೀವು ಸಪೋರ್ಟ್ ಮಾಡಿ ಸ್ವಾಮಿ. ಸಪೋರ್ಟ್ ಮಾಡಿದರೆ ಸಾಕು, ಧರ್ಮಸ್ಥಳದ ಅತ್ಯಾಚಾರಿಗಳು ಒಳಗೋಗುವುದಂತೂ ಗ್ಯಾರಂಟಿ. ನಿಮ್ಮ ಸರ್ಕಾರ ಏನು ಘೋಷಣೆ ಮಾಡಿದೆಯಲ್ಲ ಗ್ಯಾರಂಟಿ ಯೋಜನೆಗಳು, ಹಾಗೆ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ
ಸಾಕ್ಷಿಗಳು ಇರುವುದು ಸಮೇತ ಗ್ಯಾರಂಟಿ ಎಂದು ಸುಪ್ರೀಂ ಕೋರ್ಟಲ್ಲಿ ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದಾರೆ. ಇದು ಸತ್ಯ. ಇದು ನೋಡಿ ಸ್ವಾಮಿ, ನೀವು ಏನಾದರೂ ಇದರಲ್ಲಿ ಕಿತಾಪತಿ ಮಾಡೋಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬರುವುದಕ್ಕೆ ಚಾನ್ಸೇ ಇಲ್ಲ, ಬರೋದು ಕೂಡ ಇಲ್ಲ. ನೀವೇನೇ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದ ಸಮೇತ ನಿಮ್ಮ ಸರ್ಕಾರ ಬರೋದಿಲ್ಲ. ಎಲ್ಲವನ್ನು ಬಿಟ್ಟು BJPನೂ ಬರೋದು ಗ್ಯಾರಂಟಿ ಇಲ್ಲ ಬಿಡ್ರಿ. ನಿಮ್ಮ ಕಾಂಗ್ರೆಸ್ ಹೆಂಗೋ ಒಂದು ಇದಕ್ಕೆ ಬಂದಿತ್ತು. ಬಟ್ ಇವಾಗ ಏನಾದರೂ ನೀವು ಈ ಥರ ಅಡ್ಡದಾರಿಗೆ ಅಥವಾ ಕಾಮಂದರಿಗೆ ಸಪೋರ್ಟ್ ಮಾಡ್ಕೊಂತ ಹೋದರೆ ನಿಮಗೆ ಮುಂದಿನ ದಿನಗಳಲ್ಲಿ ಜನಗಳೇ ಉತ್ತರ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರೇ ಉತ್ತರ ಕೊಡ್ತಾರೆ ಎಂಬುದು ನಿಮಗೆ ನೆನಪಿರಲಿ. ನೀವು ಇದೇ ರೀತಿ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ಕೊಂತ ಹೋದರೆ ನಿಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ, ನಮ್ಮ ದೇಶದಲ್ಲಿ ಸಮೇತ ಮುಂದೆ ಬರಲು ಸಾಧ್ಯವಿಲ್ಲ. ಇಲ್ಲಿಗೆ ಎಕ್ಕುಟ್ಟು ಹೋಗ್ತೀರಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಧರ್ಮಸ್ಥಳದಲ್ಲಿ ಹಿಂದೂಗಳ ಕಗ್ಗೊಲೆ ಆಗಿದೆ, ಇದನ್ನು ನೆನಪಿಟ್ಕೊಳ್ಳಿ. ಆಗಿನ ನಿಮ್ಮ ಸಚಿವರಾಗಿರ್ತಕ್ಕಂಥ ಉಗ್ರಪ್ಪನ ವರದಿಯನ್ನು ನೋಡಿ. ನಿಮ್ಮ ಸಚಿವ ಉಗ್ರಪ್ಪನವರು ಧರ್ಮಸ್ಥಳದಲ್ಲಿ ಎಷ್ಟು ಅಸಹಜ ಸಾವುಗಳಾಗಿದ್ದಾವೆ ಏನು ಅಂಶವಾಗಿ ಒಂದು ರಿಪೋರ್ಟೇ ರೆಡಿ ಮಾಡಿದ್ದಾರೆ. ಆ ರಿಪೋರ್ಟನ್ನು ನೋಡಿ ನೀವು. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗ್ತಕ್ಕಂಥದ್ದು ಸಹಜನೀಯ. ಅಂದರೆ ಅಲ್ಲಿ ಅತ್ಯಾಚಾರಿಗಳು ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನೀವು ಕುಮ್ಮಕ್ಕು ಕೊಡ್ತೀರಾ? ಅದು ಧರ್ಮಸ್ಥಳ, ಪುಣ್ಯದ ಸ್ಥಳ, ಸತ್ಯದ ಸ್ಥಳ. ಎಲ್ಲಿದೆ ಸತ್ಯ? ಈಗ ಸತ್ಯವನ್ನು ಅಡಗಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಆ ಧರ್ಮಸ್ಥಳದ ನಕಲಿ ದೇವಮಾನವ. ನ್ಯಾಯ ಬೇಡವಾ? ಹೇಳಿ ಸ್ನೇಹಿತರೆ, ನ್ಯಾಯ ಬೇಡವಾ? ನ್ಯಾಯ ಕೇಳೋದು ತಪ್ಪ? ಈಗ ಕೊಂದವರು ಟೀಮು ಆ್ಯಕ್ಟಿವ್ ಆಗಿದೆ. ಅಕ್ರಮ ಭೂ ಕಬಳಿಕೆ ಮಾಡ್ತಕ್ಕಂಥ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಎಡೆಮುರಿ ಕಟ್ಟುವಲ್ಲಿ ಸೋಮನಾಥ್ ನಾಯಕ್ ಅವರು ದಾಖಲೆ ಸಮೇತ ರೆಡಿಯಾಗಿದ್ದಾರೆ. ನೋಟಿಸ್ ಮೇಲೆ ನೋಟಿಸ್ ಹೋಗ್ತಾ ಇದೆ. ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕಣ್ಣು ಬಿಟ್ಟಾಯ್ತೀಗ. ನೀವೊಂದೇ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಳ್ತಕ್ಕಂಥದ್ದು ನೀವು ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ? ನೀವು ಸಮೇತ ಕಣ್ಣು ಬಿಡಿ. ಧರ್ಮಸ್ಥಳದಲ್ಲಿ ನಕಲಿ ದೇವಮಾನವನ ಬಂಡವಾಳ ಬಯಲಾಗುತ್ತೆ. ಅವತ್ತಿನ ಸೌಜನ್ಯ ಪ್ರಕರಣದಲ್ಲಿ ಅವತ್ತಿನ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಂಬುದರ ಬಗ್ಗೆ, ಧರ್ಮಸ್ಥಳದಲ್ಲಿ ಆ ದಿನ ಸೌಜನ್ಯಳ ಅತ್ಯಾಚಾರ ಎಸಗಿರ್ತಕ್ಕಂಥ ಬೇವರ್ಸಿಗಳನ್ನು ಹಿಡಿಯುವಲ್ಲಿ ಅವತ್ತಿನ ಆಫೀಸರ್ ಫೇಲ್ ಆಗಿಲ್ಲ, ಸಕ್ಸಸ್ ಆಗಿದ್ದಾರೆ. ಅದನ್ನು ಮುಚ್ಚಾಕುವಂಥ ಕೆಲಸ ಧರ್ಮಸ್ಥಳದ ನಕಲಿ ದೇವಮಾನವ ಮಾಡಿರಬಹುದು ಎಂಬ ಗುಮಾನಿ ನಮಗೆ ಬಹಳ ಕಾಡ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್. ಬರೇ ತನಿಖೆ ಮಾಡಿ, ನೀವು ಹೇಗಿರತಕ್ಕಂಥದ್ದು ಅಂದರೆ ಧರ್ಮಸ್ಥಳದಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅಂತ ಒಂದು ಮಾತು ಹೇಳಿ ಆಫೀಸರ್ ಕೂಲಂಕುಷವಾಗಿ ತನಿಖೆ ಮಾಡಿ ಅತ್ಯಾಚಾರಿಗಳನ್ನು ಗಲ್ಲಿಗೆ ಹಾಕ್ಸ್ತಾರೆ, ನೇಣಿಗೆ ಹಾಕ್ಸ್ತಾರೆ. ಇದು ಸತ್ಯ. ಇದು ಇಲ್ಲಾಂದರೆ ಆಫೀಸರ್ಗೆ ಬೀಳುತ್ತೆ ಕುಣಿಕೆ. ಅರ್ಥ ಆಯ್ತಾ? ತಮಿಳುನಾಡಿನಲ್ಲಿ ಒಬ್ಬ ಧೈರ್ಯವಾಗಿ ರೇವತಿ ಎಂಬ ಹೆಣ್ಣುಮಗಳು ನಿಂತ್ಕೊಂಡು, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಿಂತ್ಕೊಂಡು ಆ ಹೆಣ್ಮಗಳು ಎಷ್ಟು ಧೈರ್ಯವಾಗಿ ಸಾಕ್ಷಿಯನ್ನು ನುಡಿದ್ಲು. ಈಗ 9 ಜನ ನೇಣು ಗಲ್ಲು ಶಿಕ್ಷೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಾಕಿರುವಂಥ ಘಟನೆಗಳು, ಅತ್ಯಾಚಾರ ಮಾಡಿರ್ತಕ್ಕಂಥ ಘಟನೆಗಳು. ಇದಕ್ಕೆಲ್ಲ ಶಿಕ್ಷೆ ಬೇಡವಾ ಅಂತ ದಮ್ಮು ತಾಕತ್ತಿರುವಂತಹ ಯಾವುದೇ ಒಬ್ಬ ಆಫೀಸರ್ ಇಲ್ವಾ ಧರ್ಮಸ್ಥಳದಲ್ಲಿ? ನಿಯತ್ತಾಗಿರುವಂಥವನು ಯಾವನು ಇಲ್ವಾ? ಇದನ್ನು ಕೇಳ್ತಕ್ಕಂಥದ್ದು ಇದ್ದೇ ಇದ್ದಾರೆ. ಅವರಿಗೆ ರಕ್ಷಣೆ ಕೊಟ್ಟರೆ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗುವುದು ಪಕ್ಕ. ನೋಡಿ, ಒಬ್ಬ ಚಿನ್ನಯ್ಯ ಬಂದ, ಮುಸ್ಕುದಾರಿ ಭೀಮ ಅಂತೇಳಿ ಬಂದಲ್ಲ, ಆ ವೈಗೆ ರಕ್ಷಣೆ ಇಲ್ದಂಗೆ ಆಯಿತು. SIT ಅಧಿಕಾರಿಗಳೇ ಅವನ ಮೇಲೆ ಒತ್ತಡ ಏರಿ ಏನನ್ನೋ ತಪತಿ ಮಾಡಿ ಆ ಸಾಕ್ಷಿಯನ್ನೇ ಉಲ್ಟ ಹೊಡಿಸುವಂಥ ಕೆಲಸ ಮಾಡಿದರು. ಹೆಂಗ್ರಿ ಇದು? ಇಂಥ ಅಧಿಕಾರಿಗಳಿಂದ ನ್ಯಾಯ ಕೊಡಿಸಲಾಗುತ್ತಾ? ಇಂಥ ಅಧಿಕಾರಿಗಳಿಂದ ನ್ಯಾಯವನ್ನು ನಿರೀಕ್ಷಿಸುವಂಥ ಕೆಲಸ ಮಾಡಬೇಕಾ ನಾವು? ಈಗ ಇನ್ನೊಂದು ಸಾಕ್ಷಿ ಇದೆ ಸೌಜನ್ಯ ಪ್ರಕರಣಕ್ಕೆ. ಇದಕ್ಕೂ ಸಂಬಂಧ ಇರಬಹುದು. ಬಟ್ ಅಮ್ಮ ಅವತ್ತಿನ ದಿನ ನೋಡಿರ್ತಕ್ಕಂಥದ್ದು ಸೌಜನ್ಯಳು ಅಥವಾ ಬೇರೆ ಯಾರೋ ಗೊತ್ತಿಲ್ಲ. ಬಟ್
ಅಲ್ಲಿ ಕಿಡ್ನಾಪ್ ಆದ ಟೈಮಲ್ಲಿ ನಾನು ಇದ್ದೆ, ಇಂಥವ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ದಯವಿಟ್ಟು ಅವರನ್ನು ಮಂಪರ್ ಪರೀಕ್ಷೆ ಏನು ಬೇಕಾದ್ರೂ ಮಾಡಿಕೊಳ್ಳಿ ಸ್ವಾಮಿ. ಅವರು ಯಾರನ್ನು ತೋರಿಸ್ತಾರೋ ಅವ್ರನ್ನ ಸ್ವಲ್ಪ ತನಿಖೆ ಮಾಡಿ. ತಮಿಳುನಾಡಲ್ಲಿ ಹೇಗೆ ಶಿಕ್ಷೆ ಪ್ರಕಟ ಆಯ್ತು ಅವರಿಗೆ, ಅದೇ ರೀತಿ ಈ ಕೇಸಲ್ಲೂ ಆಗ್ಬೋದಲ್ವಾ? ನೋಡಿ, ಇದರಲ್ಲಿ ಸರ್ಕಾರಗಳು ಎಂಜಲು ತಿಂಬುವಂಥ ಕೆಲಸ ಮಾಡ್ತಾಯಿವೆ. ಮತ್ತು ಮಾಧ್ಯಮಗಳು, ಮಿನಿಸ್ಟ್ರೀಮ್ ಮೀಡಿಯಾಗಳು, ಉನ್ನತ ಮಟ್ಟದ ಮಾಧ್ಯಮಗಳು ಸಮೇತ ಎಂಜಲು ಕಾಸಿಗೆ ಕೈ ಚಾಚಿಕೊಂಡು ಹೋಗ್ತವೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾವತ್ತೂ ನಮಗೆ ನ್ಯಾಯ ಸಿಗ್ತಕ್ಕಂಥದ್ದು ನೋಡಿ. ಅವನ್ಯಾವನೋ ಪವರ್ ಟಿವಿ ಬಂದ, ಏನನ್ನೋ ತಗೊಂಬಂದ, ಏನೋ ತೋರಿಸಿದೆ, ಏನೋ ಮಕ್ಕಳ ಟೋಪಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾನೆ. ಅವನು ಬ್ಲ್ಯಾಕ್ ಮೇಲ್ ದಂಧೆ, ಕಾಮಾಟಿಪುರದ ಕಾಮಂದ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಷ್ಟೊಂದು ಅವನ ಬಗ್ಗೆ, ಬಟ್ ಹೇಳ್ತಕ್ಕಂಥ ಸತ್ಯ ತಾನೇ. ಹೆಣ್ಮಕ್ಳು ಕೂಡ ಮೆಟ್ಲು ಹೊಡಿಸ್ಕೊಂಡ ಆ ಲೋಫರ್, ಅದು ವಿಡಿಯೋ ಸಮೇತ ನಾನು ಬೇಕಾದ್ರೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಂಥವ್ರಿಗೆಲ್ಲ ಸೌಜನ್ಯ ಪ್ರಕರಣದ ಬಗ್ಗೆ ತಿಳಿಸಿ ಅಂದರೆ ಏನು ತಿಳಿಸ್ತಾರೆ ಇಂಥ ಬೇವರ್ಸಿಗಳು? ಏನು ತಿಳಿಸೋಕ್ಕಾಗ್ತಾನೇ ಇಲ್ಲ ಜನಗಳಿಗೆ. ಬರೀ ದುಡ್ಡು ಇಸ್ಕೊಂಬುದು ಸೆಟ್ಲ್ಮೆಂಟ್ ಮಾಡ್ತಕ್ಕಂಥದ್ದು, ಇದೇ ಕೆಲಸ ಮಾಡ್ತಕ್ಕಂಥ ಆ ಲೋಫರು ಇದೇ ಕೆಲಸ ಮಾಡ್ತಕ್ಕಂಥದ್ದು. ಬರೀ ಬ್ಲ್ಯಾಕ್ ಮೇಲ್ ದಂಧೆ. ಇದು ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ರೀ, ಬ್ಲ್ಯಾಕ್ ಮೇಲ್ ದಂಧೆ ಮಾಡ್ತಕ್ಕಂಥದ್ದು. ಅವನ ಮೇಲೆ ಕೇಸ್ ಆಗಿದ್ದಾವೆ, ಎಷ್ಟೋ ಜನ ಕೇಸ್ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಕೇಸ್ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ದಂಧೆ ಮಾಡ್ತಕ್ಕಂಥದ್ದು ಆ ಪವರ್ ಟಿವಿ ನಕಲಿ ದೇವಮಾನವನ ಅಪ್ಪಟ ಶಿಷ್ಯ. ಇದಂತೂ ಪಕ್ಕ. ಇದು ಇನ್ನೂ ಬೇಜನಿದವ್ರಿ. ಬರೀ ಇದರಲ್ಲಿ ಬಂದವರೆಲ್ಲ ಬರೀ ಆಟಾಡಿ ಹೋಗಿರ್ತಕ್ಕಂಥದ್ದು. ಅಂಥ ಲೋಫರ್ಗಳಿಗೆ ಏನು ಗೊತ್ತಾಗ್ತಾನೆ ಆಗ್ತಿಲ್ಲ. ಅಂಥ ಲೋಫರ್ಗಳ ಬಗ್ಗೆ ಏನು ಹೇಳಬೇಕು ನನಗಂತೂ ಅರ್ಥನೇ ಆಗ್ತಿಲ್ಲ. ನೋಡಿ ಸ್ವಾಮಿ, ನಾನು ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಸೌಜನ್ಯಗೆ ನ್ಯಾಯ ಕೊಡಿಸುವುದರಲ್ಲಿ ಸರ್ಕಾರದ ಪಾತ್ರ ಬಹಳ ಮುಖ್ಯವಾಗಿದೆ. ಸರ್ಕಾರದವರು ಮಾಡ್ತಕ್ಕಂಥದ್ದಿಷ್ಟೇ, ಸತ್ಯ ಹೊರಬರಲಿ, ಅಲ್ಲಿ ಏನಾಗಿದೆ ಅದು ಜನಗಳ ಮುಂದೆ ತೋರಿಸಲಿ ಅಂತ ಹೇಳಿ ಸಾಕು. ಧರ್ಮಸ್ಥಳದ ಕಾಮಂದನಿಗೆ ಜೈಲೂಟನೋ ಅಥವಾ ಗಲ್ಲು ಶಿಕ್ಷೆ ಎರಡರಲ್ಲಿ ಒಂದೇ ಆಗ್ತಕ್ಕಂಥದ್ದು. ಯಾಕಂದರೆ ಅವನು ಗ್ಯಾಂಗ್ ಲೀಡರ್. ಧರ್ಮಸ್ಥಳದ ಡಿ ಗ್ಯಾಂಗ್ ಲೀಡರ್ ಯಾರಂದರೆ ಆ ಧರ್ಮಸ್ಥಳದ ನಕಲಿ ದೇವಮಾನವ. ಇಡೀ ರಾಜ್ಯದ ತುಂಬ ಅವನ ಚೇಲಗಳನ್ನು ಬಿಟ್ಟಿದ್ದಾನೆ. ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾನೆ. ಯಾವ ಊರಲ್ಲಿ ಯಾರು ಕೂತ್ಕೊಂಡು ವೀಡಿಯೋ ಮಾಡ್ತಾರೋ ಅವರ ಅಡ್ರೆಸ್ ಸಮೇತ, ಫೋನ್ ನಂಬರ್ ಸಮೇತ ಹುಡುಕಿ ಕೊಡುವಂಥ ಕೆಲಸ ಮಾಡ್ತಾನೆ. ಅದರಲ್ಲಿ ಲೆಕ್ಕ ಹಾಕಿ. ನಮ್ಮ ಯೂಟ್ಯೂಬರ್ ಚಕ್ರವರ್ತಿಗೆ ಅವರು ಅವರ ಅಡ್ರೆಸ್ಸನ್ನು ಯಾವ ಥರ ಹುಡುಕಿ ಅವರಿಗೆ ನೋಟಿಸ್ ಕಳಿಸಿದ್ದಾರೆ ಅಂದರೆ ಹೇಳ್ಬಾರ್ದು ಬಿಡ್ರಿ, ಆ ಥರ ಕಳಿಸಿದ್ದಾರೆ ನೋಟಿಸ್. ಅಲ್ಲ, ಕಳಿಸ್ಲಿ, ತಪ್ಪೇನಿಲ್ಲ. ಅವಯ್ಯ ಯಾವುದಕ್ಕೂ ಹೆದರ್ತಕ್ಕಂಥದ್ದಿಲ್ಲೇ ಇಲ್ಲ. ಆತ ಮಾತಾಡಿರ್ತಕ್ಕಂಥದ್ದು ಸತ್ಯ, ಅಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ. ಸತ್ಯದ ಬಗ್ಗೆ ಮಾತಾಡಿದ್ರೆ ನೋಟಿಸ್. ಅದು ಎಂಥ ನೋಟಿಸ್? ವಿಡಿಯೋವನ್ನು ಡಿಲೆಕ್ಟ್ ಮಾಡಿ, ಹೀಗೆ ಮಾಡಿ. ನನ್ನ ಅಡ್ರೆಸ್ ನಿಮಗೆಲ್ಲ ಗೊತ್ತಿದೆಯಲ್ಲಪ್ಪ, ನಿಮ್ಮ ಸಂಘದ ಅಧಿಕಾರಿಗೆಲ್ಲ ಗೊತ್ತಿದೆ. ನೀವು ಕಳಿಸು, ನಾನು ಏನು ಹೆದರಂಥ ಮಗ ಅಲ್ಲ. ಅರ್ಥ ಆಯ್ತಾ? ನೀನು ಹೈಕೋರ್ಟಿಗೆ ಆಗ್ತೀವೋ ಸುಪ್ರೀಂ ಕೋರ್ಟಿಗೆ ಆಗ್ತೀವಿ, ಎಲ್ಲಿ ಬೇಕಾದ್ರೂ ಹಾಕ್ಕೊಂಡು ಹಾಳಾಗಿ ಹೋಗು, ಅಲ್ಲಿ ನಾನು ಬರ್ತೀನಿ. ಓಕೆ? ಯಾವನವನು ಶೇಖರ, ಲೋಫರ್ ಶೇಖರ ಬಿಡಿ. ಹೆಣ್ಣು ಮಕ್ಕಳ ಮೇಲೆ ಗೌರವ ಇರಬೇಕು ಸ್ವಾಮಿ ನಿಮಗೆ. ಅಲ್ಲಿ ಆಗಿರ್ತಕ್ಕಂಥದ್ದು ಅತ್ಯಾಚಾರ, ಅನಾಚಾರ, ಅಲ್ಲಿ ಏನೂ ಆಗಿಲ್ಲ ಅಂದರೆ ನಾವು ಯಾಕೆ ಮಾತಾಡ್ತಿದ್ವಿ? ಧರ್ಮಸ್ಥಳದ ವಿಚಾರವನ್ನು ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲಲ್ಲ ಅಂತ ಕೇಳ್ತಾ ಇದ್ದೀರಲ್ಲ ಕಾಮೆಂಟಲ್ಲಿ. ಆಯ್ತು ಸ್ವಾಮಿ, ನಾವು ಧರ್ಮಸ್ಥಳದ ವಿಚಾರವನ್ನೇ ಮಾತಾಡ್ತಿದ್ವಿ, ನೀವು ಮಾತಾಡಿ ಎಲ್ಲ ಬೇರೆ ವಿಚಾರಗಳು. ನಮಗೆ ಬೇರೆ ವಿಚಾರಗಳು ಮಾತಾಡೋದಕ್ಕೆ ಬೇಜಾನಿದಾವೆ ರೀ. ಇದೇನು ನಮ್ಮ ಪುಣ್ಯ ಸ್ಥಳ, ಹಿಂದೂಗಳ ಧಾರ್ಮಿಕ ಕ್ಷೇತ್ರ, ಎರಡನೇ ದಕ್ಷಿಣ ಕಾಶಿ ಅಂತ ಕರೀತಕ್ಕಂಥ ಕ್ಷೇತ್ರದಲ್ಲಿ ಇಂಥ ಅನ್ಯಾಯ, ಅನಾಚಾರಗಳು, ಅತ್ಯಾಚಾರಗಳು ನಡೀತಾ ಇದ್ದಾವಲ್ಲ, ಇವನನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಮಗಿಲ್ವಾ? ಪ್ರಶ್ನೆ ಮಾಡಲೇಬಾರ್ದಾ? ಮಾಡಿ ಸ್ವಾಮಿ. ಬೇಜಾನ್ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲಿ ಸ್ಟೋರಿ ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ನನಗೇನು ಧರ್ಮಸ್ಥಳದವ್ರು ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಸೌಜನ್ಯ ಹೋರಾಟಗಾರರಿಂದ ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ನಮಗೆ ತಿಳಿದ ವಿಚಾರಗಳನ್ನು, ನಮಗೇನು ಗೊತ್ತಿದೆ ಅದನ್ನು ಮಾತ್ರ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು. ಅಂದರೆ ಅದರಲ್ಲಿ ನಂಬರ್ 1 ಧರ್ಮಸ್ಥಳ. ಇದು ಕೊಲೆಗಡಕರ ನಾಡಾಗಿದೆ. ಇದನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು. ಇದು ನಮ್ಮ ನಾಡು, ಇದು ನಮ್ಮ ನಾಡಿನ ಸಂಸ್ಕೃತಿ ವಿಚಾರ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸತ್ಯ, ಅಣ್ಣಪ್ಪ ಸ್ವಾಮಿ ಸತ್ಯ. ಸತ್ಯದ ಸ್ಥಳದಲ್ಲಿ ಸತ್ಯವಾಗಿ ಕೂರಿಸಬೇಕು. ಆ ದೇವರನ್ನು ಕಟ್ಟಾಕಿಬಿಟ್ಟಿದ್ರಲ್ಲ ಮಾಟ ಮಂತ್ರ ಮಾಡಿ, ಅದನ್ನು ಬಿಚ್ಚುವಂಥ ಕೆಲಸ ಎಸೆಯುವಂಥ ಕೆಲಸ ಮಾಡಬೇಕು ಎಂಬುದು ನಮ್ಮ ಉದ್ದೇಶ. ಅದನ್ನು ಬಿಟ್ಟು ಬೇರೆ ಇನ್ನೇನಿಲ್ಲ ಸ್ವಾಮಿ ನಮಗೆ.
ಬಾಂಗ್ಲೆ ಗುಡ್ಡದ ರಹಸ್ಯ ನಿಮಗೆಲ್ಲ ಗೊತ್ತಿದೆಯಾ? ಈಗ ಮೊನ್ನೆ ಒಂದು ಹೆಣ ಸಿಕ್ತು. ಇವೆಲ್ಲ ಆಗ್ತಕ್ಕಂಥದ್ದೆಲ್ಲ ಸರ್ವಸಾಮಾನ್ಯ ಆಗಿಬಿಟ್ಟಿದ್ದಾವೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥವರು ಯಾರಿಲ್ಲ ಸ್ವಾಮಿ. ಕೆಲವೊಂದು ಯೂಟ್ಯೂಬರ್ಸ್ ಮಾತ್ರ. ಯಾವುದೇ ಒಂದು ದೊಡ್ಡ ದೊಡ್ಡ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ನೋಡಿ, ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಮೂರು ನೋಟಿಸ್ ಹೋಗಿದ್ದಾವೆ. ಯಾರು ಮಾತಾಡ್ತಾ ಇಲ್ಲ. ಇದರ ಅರ್ಥ ಏನು? ಎಲ್ಲ ದುಡ್ಡು. ನಮ್ಮಂಥ ಬಡವರೇ ಮಾತಾಡೋದು. ನಮ್ಮಂಥ ಬಡವರೇ ಧರ್ಮಸ್ಥಳದ ವಿಚಾರವನ್ನು ಮಾತನಾಡ್ತಕ್ಕಂಥದ್ದು. ಶ್ರೀಮಂತರು ಯಾರು ಮಾತಾಡ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಕಮೆಂಟ್ ಹಾಕಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಧರ್ಮಸ್ಥಳದ ವಿಚಾರವನ್ನು ನಾನು ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದು ಸತ್ಯ ಬೇಕ್ತಾನೆ. ಅದು ಸತ್ಯದ ನಾಡು, ಸತ್ಯದ ಬೀಡು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅಂದರೆ 1 ಕೋಟಿಗಿಂತ ಹೆಚ್ಚು. ಕೋರ್ಟಲ್ಲೂ ನ್ಯಾಯ ಸಿಗುತ್ತಾ ಬಿಡ್ತಾ ಗೊತ್ತಿಲ್ಲ. ಆದರೆ ಅಲ್ಲಿಗೆ ಹೋದರೆ ನ್ಯಾಯ ಸಿಗುತ್ತೆ ಎಂಬುದನ್ನು ಅರಿತುಕೊಂಡಿರ್ತಕ್ಕಂಥ ಜನಗಳು ನಾವು. ಇವತ್ತಿನ ಎಲ್ಲಿದೆ ನ್ಯಾಯ? ಆ ಸ್ವಾಮಿಯ ಎದುರುಗಡೆನೇ ಅತ್ಯಾಚಾರ, ಅನಾಚಾರ ಆಗ್ತಿದೆಯಲ್ಲ. ಇದಕ್ಕೆಲ್ಲ ನ್ಯಾಯ ಬೇಡವಾ ಸ್ನೇಹಿತರೆ? ನ್ಯಾಯ ಬೇಡವಾ? ಇದನ್ನು ಪ್ರಶ್ನೆ ಮಾಡಬೇಕಂತ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದರಲ್ಲಿ ಯಾವುದೇ ಒಂದು ಸರ್ಕಾರ, ಮೇಘಲ್ ಸರ್ಕಾರ, BJP, ಕೆಳಗಿನ ಸರ್ಕಾರ ಕಾಂಗ್ರೆಸ್, ಇವೆರಡು ಇಷ್ಟಿದ್ರೆ ಸಾಕು, ಅಲ್ಲಿ ತನಿಖೆ ಆಗುತ್ತೆ. ಧರ್ಮಸ್ಥಳದ ಕಾಮಂದರು, ಡಿ ಗ್ಯಾಂಗಿನ ನಟೋರಿಯಸ್ ಕ್ರಿಮಿನಲ್, ಧರ್ಮಸ್ಥಳದ ಆ ನಕಲಿ ದೇವಮಾನವನಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಸೌಜನ್ಯಳಿಗೆ ನ್ಯಾಯ ಸಿಗುವುದು ಗ್ಯಾರಂಟಿ. ಜಸ್ಟಿಸ್ ಫಾರ್ ಸೌಜನ್ಯ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಕರ್ನಾಟಕ ಜನತೆಗೂ ಹೃತ್ಪೂರ್ವಕವಾದ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಮಹೇಶಣ್ಣ, ಜೈ ಗಿರೀಶಣ್ಣ, ಜೈ ಸೌಜನ್ಯ.